ಕರ್ನಾಟಕ ನೀಟ್ ಸ್ಟೂಡೆಂಟ್ಸ್ಗೆ ಒಂದೇ ಒಂದು ಕ್ವಶನ್ ಏನಂದರೆ ಆಲ್ರೆಡಿ ಮಾರ್ಕ್ಸ್ ಗೊತ್ತಿದೆ. ಮಾರ್ಕ್ಸ್ ಬಂದಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬರ್ಬೋದು, ಇನ್ನೂ ರಿಸಲ್ಟ್ ಬಂದಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬರ್ಬೋದು, ಮತ್ತೆ ಮೇನ್ ಇಂಪಾರ್ಟೆಂಟ್ ಆಲ್ ಇಂಡಿಯಾ ರ್ಯಾಂಕ್ ಆಲ್ರೆಡಿ ಚೆಕ್ ಮಾಡಿರ್ತಾರೆ, ಭಾಳಷ್ಟು ವೆಬ್ಸೈಟ್ಸ್ ಇದೆ, ಎಲ್ಲ ಚೆಕ್ ಮಾಡಿರ್ತಾರೆ ಎಷ್ಟು ಬರ್ಬೋದು ಅಂತ. ಬಟ್ ನಮ್ಮ ಕರ್ನಾಟಕದಲ್ಲಿ ಸ್ಕೋರ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ನಿಮ್ಮೊಂದು ಐಡಿಯಾ ಬರಬೇಕಂದ್ರೆ ನಾನು ಲಾಸ್ಟ್ ಇಯರ್ ಪ್ರಕಾರ ನಮ್ಮದು ವೆಬ್ಸೈಟಲ್ಲಿ ಒಂದು ಸಾಫ್ಟ್ವೇರ್ ರೆಡಿ ಮಾಡಿದ್ದೀವಿ. ಅಲ್ಲಿ ಏನಂದರೆ ನೀವು ಜಸ್ಟ್ ನಿಮ್ಮದು ನೀಟ್ ಸ್ಕೋರ್ ಎಂಟ್ರ್ ಮಾಡಿದ್ರೆ ಓಕೆ ಆಲ್ ಇಂಡಿಯಾ ರ್ಯಾಂಕು ಪಾಯಿಂಟ್ ಮಾಡುತ್ತೆ, ಪ್ಲಸ್ಸು ನಮ್ಮ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಎಷ್ಟು ಬರ್ಬೋದು ಅಂದಾಜು ಬೇಸ್ಡ್ ಆನ್ ದಿ ಪ್ರಿವಿಯಸ್ ಇಯರ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಡಾಟಾ ಏನಿತ್ತಲ್ಲ, ಲಾಸ್ಟ್ ಇಯರ್ ಅವ್ರು ಏನು ಸಬ್ಮಿಟ್ ಮಾಡ್ತಲ್ಲ ಆ ಡಾಟಾ ಪ್ರಕಾರ ನಾವೊಂದು ಈ ವರ್ಷ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದೀವಿ. ಸೊ ಇದು ನೀವು ಏನು ತಿಳ್ಕೊಬೋದು ಅಂದರೆ ಅಲ್ಲಿ ನಮ್ಮ ಸ್ಟೇಟಲ್ಲಿ ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ 450 ರ್ಯಾಂಕ್ ಒಳಗಡೆ ನಿಮ್ದು ಎಷ್ಟು ಬಂತಂದರೆ ನೀವು ಅಲ್ಲಿ ಇಷ್ಟು ಜನ ನಮ್ಮ ಸ್ಟೇಟಲ್ಲಿ ಈ ವರ್ಷವೂ ಅಷ್ಟು ಜನ ಇರ್ಬೋದು ನನ್ನ ಮೇಲೆ. ಕ್ಯಾಟಗರಿ ವೈಸ್ ಅಲ್ಲ, ಓವರಲ್ ಆಲ್ ಕ್ಯಾಟಗರಿ, ಅದರಲ್ಲಿ ಎಲ್ಲ ಕ್ಯಾಟಗರಿ ಮಿಕ್ಸ್ ಆಗಿರ್ತಾರೆ. ಕ್ಯಾಟಗರಿ ವೈಸ್ ಅಂತೂ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಕ್ಯಾಟಗರಿ ವೈಸ್ ಡಾಟಾ ಇಲ್ಲ ನಮ್ಮ ಹತ್ರ. ಸೊ ನಿಮಗೊಂದು ಅಂದಾಜು ಬರುತ್ತೆ, ನಮ್ಮ ಸ್ಟೇಟಲ್ಲಿ ನನ್ನ ರ್ಯಾಂಕ್ ಮೇಲೆ ಎಷ್ಟು ಜನ ಇರ್ಬೋದು ಈ ವರ್ಷ. ಸೊ ಅದ್ರ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ, ಟೋಟಲ್ ಸೀಟ್ಸ್ ಎಷ್ಟಿದೆ ಮತ್ತು ಈ ರ್ಯಾಂಕ್ ಬಂದರೆ ನಂಗೆ ಸಿಗೋ ಚಾನ್ಸಸ್ ಇದೆಯಲ್ಲ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಜಸ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಕಮೆಂಟ್ ಮಾಡಿ, ಜಸ್ಟ್ ನೀವು ಅಲ್ಲಿ ನಿಮ್ಮದು ನೀಟ್ ಸ್ಕೋರ್ ಎಂಟ್ರ್ ಮಾಡಿ. ಫಸ್ಟ್ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಪ್ರಿಡಿಕ್ಟ್ ಆಗುತ್ತೆ. ಅದಾದಮೇಲೆ ನೀವು ಇನ್ನೊಂದು ಕ್ಲಿಕ್ ಮಾಡಿದ್ರೆ ನೀವು ಕರ್ನಾಟಕ ಸೆಂಟರ್ಗೆ ಎಷ್ಟಿದೆ ಅಂತ ಅಲ್ಲಿ ನಿಮಗೆ ಸ್ಟಾರ್ಟು ಇಲ್ಲಿಂದ ಇಲ್ಲಿ ತನಕ ಬರ್ಬೋದು ಅಂತ ಬರುತ್ತೆ. ಸೊ ನೀವು ಅಂದಾಜು ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಎಕ್ಸಾಕ್ಟ್ ಗೊತ್ತಾಗಬೇಕಂದ್ರೆ ನಿಮಗೆ ರಿಸಲ್ಟು ನೀಟ್ ರಿಸಲ್ಟ್ ಬಂದ ತಕ್ಷಣ ನಮ್ಮ ಸ್ಟೇಟ್ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಒಂದು ಲಿಸ್ಟ್ ಬಿಡ್ತಾರೆ ಟಾಪ್ ಟು. ಸೊ ಅದನ್ನೇ ನೀವು ಸ್ಟೇಟ್ ರ್ಯಾಂಕ್ ತಂದ್ಕೋಬೋದು. ಅಲ್ಲಿ ಎಲ್ಲಿ ನಂಬರ್ ಬಂದಿದೆ ಅದೊಂದು ಐಡಿಯಾ ಬರುತ್ತೆ. ಕರ್ನಾಟಕದಲ್ಲಿ ನನ್ನ ರ್ಯಾಂಕ್ ಮೇಲೆ ಎಷ್ಟು ಜನ ಅದರ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಅರ್ಥ ಇದನ್ನು ಕೊಡ್ತೀನಿ. ಮತ್ತು ನಿಮ್ಗೆ ಏನಾದ್ರು 1-to-1 ಪೇಯ್ಡ್ ಕೌನ್ಸಿಲಿಂಗ್ ಬೇಕಂದ್ರೆ ಗಿವನ್ ನಂಬರ್ ಕಾಲ್ ಮಾಡಿ. ವೆರಿ ರೀಸನೇಬಲ್ ಕಾಸ್ಟು, ಈ ಕಾಸ್ಟ್ಗೆ ಯಾರು ಕೊಡಲ್ಲ ನಿಮಗೆ. ಫ್ರಮ್ ಸ್ಟಾರ್ಟ್ ಟು ಎಂಡ್ ಕಂಟಿನ್ಯೂಸ್ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಅನ್ಲಿಮಿಟೆಡ್ ಸೆಷನ್ಸ್ ಇರುತ್ತೆ, ಆನ್ಲೈನ್ ಆಫ್ಲೈನ್ ಎಡು ಸೆಷನ್ಸ್ ಇರುತ್ತೆ. ಬೇಕಾದ್ರೆ ನೀವು ಆಫ್ಲೈನ್ ವಿಜಯನಗರ ಬಂದು ಎನ್ಕ್ವೈರಿ ಮಾಡ್ಕೋಬೋದು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.